ನಮ್ಮ ಭಾರತವನ್ನು ಒಂದು ದೊಡ್ಡ ಆ ವರ್ಷವಿಡೀ ನಡೆಯುವ ಪಾರ್ಟಿ ಥರ ಊಹಿಸ್ಕೊಳ್ಳಿ. ಅಂದ್ರೆ ಇಂದಿನ ನಮ್ಮ ಈ ಡೀಪ್ ಡೈವ್ನಲ್ಲಿ ನಮ್ಮ ದೇಶದ ಹಬ್ಬಗಳು ಮತ್ತೆ ಕಥೆಗಳಲ್ಲಿ ಅಡಗಿರುವ ಯುನಿಟಿ ಇನ್ ಡೈವರ್ಸಿಟಿ ಬಗ್ಗೆ ತಿಳಿಯೋಣ. ಹೌದು, ಖಂಡಿತ. ಭಾಷೆ ಬೇರೆ ಆದ್ರೂ ಆಚರಿಸುವ ಉದ್ದೇಶ ಹೇಗೆ ಒಂದೇ ಆಗಿದೆ ಅನ್ನೋದೇ ನಮ್ಮ ಇಂದಿನ ಮುಖ್ಯ ವಿಷಯ. ಅಂದ್ರೆ ಮೇಲ್ನೋಟಕ್ಕೆ ಬೇರೆ ತರಹ ಕಂಡ್ರೂ ಒಳಗಡೆ ನಾವೆಲ್ಲನೂ ಒಂದೇ. ನಿಜ. ಇದನ್ನ ನಾವು ಆ ಶಾಲೆಯ ಲಂಚ್ ಬಾಕ್ಸ್ಗೆ ಹೋಲಿಸ್ಬೋದು ಅನ್ಸುತ್ತೆ. ಅಂದ್ರೆ ಒಬ್ಬೊಬ್ರು ಒಂದೊಂದು ಬಗೆಯ ಊಟ ತರ್ತಾರಲ್ವಾ. ಹೌದು. ಆದ್ರೆ ಎಲ್ಲರೂ ಒಟ್ಟಿಗೆ ಕುಳಿತು ಹಂಚ್ಕೊಂಡು ತಿನ್ನುವ ಆ ಸಂತೋಷ ಮಾತ್ರ ಒಂದೇ. ಅರೇವಾ, ಎಷ್ಟೊಂದು ಒಳ್ಳೆ ಹೋಲಿಕೆ. ಭಾಷೆ, ಬಟ್ಟೆ ಬೇರೆ ಆಗಿದ್ರೂ ಕೂಡ ನಮ್ಮ ರೈತರ ಶ್ರಮ ಮತ್ತು ಪ್ರಕೃತಿಗೆ ಧನ್ಯವಾದ ಹೇಳುವ ಆ ಹಾರ್ವೆಸ್ಟ್ ಹಬ್ಬಗಳ ಮೂಲ ಅರ್ಥವನ್ನು ನಾವು ಇಂದು ಅರ್ಥ ಮಾಡಿಕೊಳ್ಳಬೇಕು. ಆ ಹಾರ್ವೆಸ್ಟ್ ಹಬ್ಬಗಳು ಅಂದ್ರೆ ಚಳಿಗಾಲ ಮುಗಿದು ಸೂರ್ಯ ಉತ್ತರ ದಿಕ್ಕಿಗೆ ಚಲಿಸುವಾಗ ಮಾಡುವ ಆಚರಣೆ ತಾನೇ. ನಮ್ಮ ಇಡೀ ದೇಶ ಬೆಳೆದ ಫಸಲಿಗಾಗಿ ಪ್ರಕೃತಿಗೆ ಥ್ಯಾಂಕ್ಸ್ ಹೇಳುತ್ತೆ. ನಿಖರವಾಗಿ ಹೇಳಿದ್ರಿ. ಇದನ್ನೇ ನಾವು ಬೇರೆ ಬೇರೆ ಕಡೆ ಬೇರೆ ಬೇರೆ ತರಹ ಆಚರಿಸ್ತೀವಿ ನೋಡಿ. ಪಂಜಾಬ್ನಲ್ಲಿ ದೊಡ್ಡ ಬೆಂಕಿ ಹಾಕಿ ಭಾಂಗ್ರಾ ಕುಣಿಯುವ ಲೋರಿ ಹಬ್ಬ ಮಾಡ್ತಾರೆ. ಓಹೋ, ಹಾಗೆ ನಮ್ಮ ತಮಿಳುನಾಡಿನಲ್ಲಿ ಹೊಸ ಅಕ್ಕಿಯನ್ನು ಹಾಲಿನಲ್ಲಿ ಉಕ್ಕಿಸುವ ಆ ಪೊಂಗಲ್ ಹಬ್ಬ ಮಾಡ್ತಾರಲ್ವಾ. ಹೌದು. ಮತ್ತೆ ಗುಜರಾತ್ನಲ್ಲಿ ಆಕಾಶ ತುಂಬಾ ಬಣ್ಣ ಬಣ್ಣದ ಗಾಳಿಪಟಗಳನ್ನು ಹಾರಿಸುವ ಉತ್ತರಾಯಣ ಹಬ್ಬ ಮಾಡ್ತಾರೆ. ಅರೆ ವಾ, ಬರೀ ಗಾಳಿಪಟಗಳೇ ತುಂಬಿರುತ್ತೆ ಆಕಾಶದಲ್ಲಿ. ಖಂಡಿತ. ಹಾಗೆ ಅಸ್ಸಾಂನಲ್ಲಿ ಮೇಜಿ ಅನ್ನೋ ಬಿದಿರಿನ ಗುಡಿಸಲ್ ಕಟ್ಟಿ ಸುಡುವ ಮಾಘ್ ಬಿಹು ಆಚರಿಸ್ತಾರೆ. ಮತ್ತೆ ನಾವೆಲ್ಲರೂ ಆಚರಿಸುವ ಮಕರ ಸಂಕ್ರಾಂತಿ, ಎಲ್ಲರಿಗೂ ಎಳ್ಳು ಬೆಲ್ಲ ಹಂಚುವ ಹಬ್ಬ. ಆದ್ರೆ ಒಂದು ನಿಮಿಷ, ಗಾಳಿಪಟ ಹಾರಿಸುವುದು ಮತ್ತೆ ಎಳ್ಳು ಬೆಲ್ಲ ತಿನ್ನುವುದು ಅಂದ್ರೆ ನೋಡಕ್ಕೆ ತುಂಬಾ ಬೇರೆ ಬೇರೆ ತರಹ ಕಾಣುತ್ತೆ ಅಲ್ವಾ. ಹಾಗಾದ್ರೆ ನಾವೆಲ್ಲರೂ ಒಂದೇ ಕಾರಣಕ್ಕಾಗಿ ಈ ಪಾರ್ಟಿ ಮಾಡ್ತಾ ಇದೀವಾ ಅಂತ ಆಶ್ಚರ್ಯ ಆಗತ್ತೆ. ಆಶ್ಚರ್ಯ ಆಗೋದು ಸಹಜ. ಆದ್ರೆ ಪ್ರಕೃತಿ ನೀಡಿದ ಆಹಾರವನ್ನು ಸಂಭ್ರಮಿಸುವುದು ಮತ್ತೆ ಎಲ್ಲರೊಂದಿಗೆ ಹಂಚಿಕೊಳ್ಳುವುದು ಈ ಎಲ್ಲ ಹಬ್ಬಗಳ ಅಂಡರ್ಲೈಯಿಂಗ್ ಐಡಿಯಾ ಆಗಿದೆ. ಓಹೋ, ಅಂದ್ರೆ ಮೂಲ ಉದ್ದೇಶ ಒಂದೇ. ಹೌದು. ಆಚರಿಸುವ ಫಾರ್ಮ್ ಅಥವಾ ವಿಧಾನ ಮಾತ್ರ ಆಯಾ ಜಾಗಕ್ಕೆ ತಕ್ಕಂತೆ ಬದಲಾಗುತ್ತೆ ಅಷ್ಟೇ. ವಾವ್, ನಾವು ಹಬ್ಬಗಳಲ್ಲಿ ಮಾತ್ರ ಅಲ್ಲ, ಕಥೆಗಳಲ್ಲೂ ಹೀಗೆ ಒಂದೇ ಹೃದಯವನ್ನು ಹೊಂದಿದ್ದೇವೆ ಅಂತ ನನಗನ್ಸುತ್ತೆ. ಖಂಡಿತವಾಗಿಯೂ. ನಮ್ಮ ಈ ರಾಮಾಯಣ ಮತ್ತೆ ಮಹಾಭಾರತದಂತಹ ಎಪಿಕ್ಸ್ ನಮ್ಮೆಲ್ಲರನ್ನೂ ಒಟ್ಟಿಗೆ ಸೇರಿಸ್ತವೆ ಅಲ್ವಾ. ಇವು ಬರೀ ಯುದ್ಧದ ಕಥೆಗಳಲ್ಲ, ಧರ್ಮ ಮತ್ತೆ ಧೈರ್ಯದ ಪಾಠಗಳು. ಹೌದು, ಅವು ಕುಟುಂಬದ ಮೌಲ್ಯಗಳನ್ನು ಕಲಿಸುವ ಕಥೆಗಳು. ನಿಜ. ಇವಾಗ ನೋಡಿ, ತಮಿಳುನಾಡಿನ ಕಂಬರಾಮಾಯಣ ಆಗಿರ್ಬೋದು ಅಥವಾ ಬಂಗಾಳದ ಕೃತ್ತಿವಾಸಿ ರಾಮಾಯಣ ಆಗಿರ್ಬೋದು, ಬೇರೆ ಬೇರೆ ಭಾಷೆಗಳಲ್ಲಿ ಕಥೆಯ ಫ್ಲೇವರ್ ಸ್ವಲ್ಪ ಬದಲಾಗ್ಬೋದು, ಆದ್ರೆ ಹೀರೋ ಮಾತ್ರ ಒಬ್ನೇ ಅಲ್ವಾ. ಅದೇ ಇದರ ಮ್ಯಾಜಿಕ್. ಜೊತೆಗೆ ಓರಲ್ ಟ್ರೆಡಿಷನ್ ಮೂಲಕ, ಅಂದ್ರೆ ಬಾಯಿಂದ ಬಾಯಿಗೆ ಬಂದ ಕಥೆಗಳ ಮೂಲಕ ನಮ್ಮ ಕಾಡಿನಲ್ಲಿರುವ ಬುಡಕಟ್ಟು ಜನಾಂಗದವರು ಕೂಡ ತಮ್ಮದೇ ಶೈಲಿಯಲ್ಲಿ ಈ ಕಥೆ ಹೇಳ್ತಾರೆ. ಅರೆ ವಾ, ಇಂತಹ ಅದ್ಭುತ. ಹಾಗಾದ್ರೆ ಪ್ರಾಣಿಗಳ ಕಥೆಗಳ ಬಗ್ಗೆ ಏನ್ ಹೇಳ್ತೀರಾ? ಆ ಪಂಚತಂತ್ರದ ಕಥೆಗಳು, ಕೋತಿ ಮತ್ತು ಮೊಸಳೆ ಕಥೆ ಅಥವಾ ಆಮೆ ಮತ್ತು ಹಂಸಗಳ ಕಥೆಗಳನ್ನ ನಾವೆಲ್ಲರೂ ಕೇಳಿದ್ದೇವೆ. ಸಣ್ಣ ವಯಸ್ಸಿನಲ್ಲಿ ಎಲ್ಲರೂ ಕೇಳೇ ಇರ್ತಾರೆ. ರಾಜ್ಕುಮಾರರಿಗೆ ಬುದ್ಧಿ ಕಲಿಸಲು ಶುರುವಾದ ಈ ಪ್ರಾಣಿಗಳ ಕಥೆಗಳು ಪ್ರಪಂಚದಾದ್ಯಂತ ಹೇಗೆ ಪ್ರಯಾಣ ಮಾಡಿದ್ವು? ಇದು ತುಂಬಾ ಕುತೂಹಲಕಾರಿಯಾದ ವಿಷಯ. ಸಿಲ್ಕ್ ರೂಟ್ ಮೂಲಕ ಪ್ರಯಾಣಿಸ್ತಿದ್ದ ವ್ಯಾಪಾರಿಗಳು ಈ ಕಥೆಗಳನ್ನು ತಮ್ಮ ಜೊತೆ ತಗೊಂಡು ಹೋದ್ರು. ಓಹೋ, ಕಥೆಗಳು ಪ್ರಯಾಣ ಮಾಡಿದ್ವಾ? ಹೌದು. ಈ ಕಥೆಗಳು ಪರ್ಷಿಯನ್, ಅರೇಬಿಕ್ ಮತ್ತು ಗ್ರೀಕ್ ಭಾಷೆಗಳಿಗೂ ಅನುವಾದಗೊಂಡು ಗ್ಲೋಬಲ್ ಫೋಕ್ಲೋರ್ ಆದ್ವು. ಅರೇ ವಾ! ಅಂದ್ರೆ ನಮ್ಮ ಭಾರತದ ಸಾಹಿತ್ಯ ಒಂದು ದೊಡ್ಡ ಆಲದ ಮರದ ಹಾಗೆ. ಆ ಮುಖ್ಯವಾದ ಎಪಿಕ್ಸ್ ಅದರ ಕಾಂಡ ಇದ್ದ ಹಾಗೆ, ಆದರೆ ಅದರ ರೆಂಬೆ ಕೊಂಬಗಳು ಬೇರೆ ಬೇರೆ ಭಾಷೆಗಳು. ಭಾಷೆ ಯಾವುದೇ ಇರಲಿ, ಆ ಕಥೆಯ ಮಾರಲ್ ಆಫ್ ದ ಸ್ಟೋರಿ ಮಾತ್ರ ಬದಲಾಗೋದಿಲ್ಲ. ಎಕ್ಸಾಕ್ಟ್ಲಿ. ಒಟ್ಟಾರೆಯಾಗಿ ಹೇಳೋದಾದ್ರೆ ನಮ್ಮ ಬಟ್ಟೆ ಮತ್ತೆ ಭಾಷೆಗಳು ಬೇರೆ ಆಗಿರಬಹುದು, ಆದರೆ ನಮ್ಮ ಹೃದಯದ ಬಡಿತ ಮತ್ತೆ ನಂಬಿಕೆಗಳು ಒಂದೇ. ಹಬ್ಬಗಳಿರಲಿ ಅಥವಾ ಕತೆಗಳಿರಲಿ, ನಾವೆಲ್ಲರೂ ಒಂದೇ ಸೂರ್ಯನ ಬೆಳಕು ಮತ್ತೆ ಪ್ರೀತಿಯನ್ನು ಹಂಚಿಕೊಳ್ತೇವೆ. 100% ಸತ್ಯ. ಇವತ್ತಿನ ಈ ಡೀಪ್ ಡೈವ್ ಮುಗಿಸೋ ಮುನ್ನ ಒಂದು ವಿಷಯ ಯೋಚನೆ ಮಾಡಿ. ಈ ದಿನ ರಾತ್ರಿ ಅಜ್ಜ ಅಜ್ಜಿ ಹೇಳೋ ಕಥೆಗಳನ್ನು ಕೇಳುವಾಗ ಇದೇ ಕಥೆಯನ್ನು ದೇಶದ ಇನ್ನೊಂದು ಮೂಲೆಯಲ್ಲಿರುವ ಮಕ್ಕಳು ಬೇರೆದೇ ಭಾಷೆಯಲ್ಲಿ, ಬೇರೆದೇ ಹೆಸರಿನಲ್ಲಿ ಈಗಲೇ ಕೇಳುತ್ತಿರಬಹುದಲ್ಲವೇ? ಎಂಥ ಅದ್ಭುತ ಆಲೋಚನೆ ಅಲ್ವಾ ಇದು?